ಇನ್ನು ಕುಮಾರಸ್ವಾಮಿ ಅವರಾಯಿತು, ಇದೀಗ BY ವಿಜಯೇಂದ್ರಗೆ ಕೆಡ್ಡ ಏಕೆ ಹೇಗೆ ಅನ್ನೋ ನೋಡೋದಾದರೆ, ಲಿಂಗಾಯತ ಪಾಲಿಟಿಕ್ಸ್ ಮಾಡ್ತಿರೋ ವಿಜಯೇಂದ್ರ ತಲೆಗೆ ಮುಹೂರ್ತ. ಮೈಸೂರು ಚಲೋ ವೇಳೆ HDK ವಿರುದ್ಧ ಎತ್ತುಕಟ್ಟಿ ಆಟ. ಮೈಸೂರು ಚಲೋನಲ್ಲಿ ವಿಜಯೇಂದ್ರ ವಿಫಲ. ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಡಬಲ್ ಗೇಮ್ ಆರೋಪ. HDK CP ಯೋಗೇಶ್ವರ್ ನಡುವೆ ತಂದಿಟ್ಟು ತಮಾಷೆ ನೋಡಿದ ಆರೋಪ. ಪಕ್ಷದ ಹಿರಿಯರನ್ನ ಕಡೆಗಣಿಸಿ ಚೈಲ್ಡ್ ಪಾಲಿಟಿಕ್ಸ್ ಮಾಡ್ತಿರೋ ಬಗ್ಗೆ ಬೇಸರ. ಬಳಿಕ HDK ಸಿದ್ದರಾಮಯ್ಯ ಇಬ್ಬರನ್ನು ವಿಜಯ್ ವಿರುದ್ಧ ನಿಲ್ಲಿಸಿ ಸಕ್ಸಸ್. ಇದೇ ಡಿಸೆಂಬರ್ನಲ್ಲಿ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಗೇಟ್ ಪಾಸ್. ವಿಜಯೇಂದ್ರಗೆ ಹೇಗೆ ಕೆಡ್ಡ ಯಾಕೆ ಅಂತ ನೋಡೋದಾದ್ರೆ, ಲಿಂಗಾಯತ ಪಾಲಿಟಿಕ್ಸ್ ಮಾಡ್ತಿರೋ ವಿಜಯೇಂದ್ರ ತಲೆಗೆ ಮುಹೂರ್ತ. ಮೈಸೂರು ಚಲೋ ವೇಳೆ HDK ವಿರುದ್ಧ ಎತ್ತಿಕಟ್ಟಿ ಆಟ. ಮೈಸೂರು ಚಲೋನಲ್ಲಿ ವಿಜಯೇಂದ್ರ ವಿಫಲ ಎಂಬ ಸಂದೇಶ ರವಾನೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಡಬಲ್ ಗೇಮ್ ಆರೋಪ. HDK CP ಯೋಗೇಶ್ವರ್ ನಡುವೆ ತಂದಿಟ್ಟು ತಮಾಷೆ ನೋಡಿದಂಥ ಆರೋಪ. ಪಕ್ಷದ ಹಿರಿಯರನ್ನ ಕಡೆಗಣಿಸಿ ಚೈಲ್ಡ್ ಪಾಲಿಟಿಕ್ಸ್ ಮಾಡ್ತಿರೋ ಬಗ್ಗೆ ಬೇಸರ. ಬಳಿಕ HDK ಸಿದ್ದರಾಮಯ್ಯ ಇಬ್ಬರನ್ನು ವಿಜಯ್ ವಿರುದ್ಧ ನಿಲ್ಲಿಸಿ ಸಕ್ಸಸ್. ಇದೇ ಡಿಸೆಂಬರ್ನಲ್ಲಿ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಗೇಟ್ ಪಾಸ್. ವಿಜಯೇಂದ್ರಗೆ ಕೆಡ್ಡ ಯಾಕೆ ಹೇಗೆ ಅಂತ ನೋಡೋದಾದ್ರೆ, ಲಿಂಗಾಯತ ಪಾಲಿಟಿಕ್ಸ್ ಮಾಡ್ತಿರೋ ವಿಜಯೇಂದ್ರಗೆ ತಲೆಗೆ ಮುಹೂರ್ತ. ಮೈಸೂರು ಚಲೋ ವೇಳೆ HDK ವಿರುದ್ಧ ಎತ್ತಿಕಟ್ಟಿ ಆಟ. ಮೈಸೂರು ಚಲೋನಲ್ಲಿ ವಿಜಯೇಂದ್ರ ವಿಫಲ ಎಂಬ ಸಂದೇಶ ರವಾನೆ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಡಬಲ್ ಗೇಮ್ ಆರೋಪ. HDK CP ಯೋಗೇಶ್ವರ್ ನಡುವೆ ತಂದಿಟ್ಟು ತಮಾಷೆ ನೋಡಿದ ಆರೋಪ. ಇನ್ನು ವಿಜಯೇಂದ್ರ ವಿರುದ್ಧ ನಾವು ಕೆಡ್ಡ ಯಾಕೆ ಹೇಗೆ ಅಂತ ನೋಡೋದಾದರೆ, ಕೆಲವೊಂದು ಕಡೆ ವಿಜಯೇಂದ್ರ ಈಗಿನ ಡಿಸೆಂಬರ್ನಲ್ಲಿ ಗೇಟ್ ಪಾಸ್ ಕೊಡಲಾಗ್ತಿದೆ ವಿಜಯೇಂದ್ರಿಗೆ ಅಂತಕ್ಕಂಥದ್ದು. ಮತ್ತೊಂದು ಕಡೆ ಲಿಂಗಾಯತ ಪಾಲಿಟಿಕ್ಸ್ ಮಾಡ್ತಿರೋ ವಿಜಯೇಂದ್ರ ತಲೆಗೆ ಮುಹೂರ್ತ. ಲಿಂಗಾಯತ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಜೊತೆಗೆ ಮೈಸೂರು ಚಲೋ ವೇಳೆ HDK ವಿರುದ್ಧ ಎತ್ತಿಕಟ್ಟಿ ಆಟ ನೋಡಲಾಯಿತು ವಿಜಯೇಂದ್ರನ್ನ. ಸೊ ಮೈಸೂರು ಚಲೋನಲ್ಲಿ ವಿಜಯೇಂದ್ರ ವಿಫಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಈಗ ಎಲ್ಲೆಡೆ ರವಾನೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ HDK CP ಯೋಗೇಶ್ವರ್ ನಡುವೆ ತಂದಿಟ್ಟು ತಮಾಷೆ ಮಾಡಿದ್ದಾರೆ ಅಂತ ಆರೋಪ. ಪಕ್ಷದಲ್ಲಿ ಹಿರಿಯರನ್ನು ಕಡೆಗಣಿಸಿ ಪಾಲಿಟಿಕ್ಸ್ ಮಾಡ್ತಿರೋ ಬಗ್ಗೆ ಬೇಸರ. ಸೊ ಈಗ HDK ಬಳಿಕ HDK ಮತ್ತು ಸಿದ್ದರಾಮಯ್ಯನ ವಿಜಯ್ ವಿರುದ್ಧ ಚೂಬಿಟ್ಟು ರಣತಂತ್ರ. BY ವಿಜಯೇಂದ್ರಗೆ ಕೆಡ್ಡ ಯಾಕೆ ಹೇಗೆ ಅಂತ ನೋಡೋದಾದರೆ, ವಿಜಯೇಂದ್ರ ಲಿಂಗಾಯತ ಪಾಲಿಟಿಕ್ಸ್ಗೆ ಮುಹೂರ್ತ ಫಿಕ್ಸ್ ಮಾಡಬೇಕು ಅಂತ.